ಡಿಸೆಂಬರ್ 14ರಂದು ಜನತಾ ನ್ಯಾಯಾಲಯ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸಮಸ್ಯೆಗಳ ಇತ್ಯರ್ಥಕ್ಕೆ ಸಾರ್ವಜನಿಕರು ಹೆಚ್ಚಿನ ಒಲವು ತೋರಬೇಕು. ಅದರಲ್ಲೂ ಗ್ರಾಮೀಣ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವೀರಭದ್ರಯ್ಯ ಸಿ ತಿಳಿಸಿದರು. ಇದು ಏನಂತಂದ್ರೆ ಕೋರ್ಟ್ನಲ್ಲಿ ಟೈಮ್ಲಿ ಜಸ್ಟಿಸ್ ಬೇಕು. ಆ ಟೈಮ್ಲಿ ಜಸ್ಟಿಸ್ ಪಡಿಬೇಕು ಅಂತಂದ್ರೆ ಆ ಲೋಕಾದಾಲತ್ನಲ್ಲಿ ಭಾಗವಹಿಸಿ ತಮ್ಮ ಕೇಸ್ಗಳನ್ನ ಪ್ರಕರಣಗಳನ್ನು ನೆಗೋಸಿಯೇಷನ್ ಮಾಡಿಕೊಂಡು ಇತ್ಯರ್ಥ ಮಾಡಿಕೊಂಡ್ರೆ ಶೀಘ್ರ ವಿಲೇವಾರಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಈಗಾಗಲೇ ತಮಗೆ ಮಾಹಿತಿ ಕೊಟ್ಟಂತೆ ಈಗ ನಗರಸಭೆಗೆ ಕಟ್ಟಬೇಕಾದಂಥ ಆಸ್ತಿ ತೆರಿಗೆಗಳು ಮತ್ತು ವಾಟರ್ ಬಿಲ್ಲು ಮತ್ತು ಇತರ ತೆರಿಗೆಗಳನ್ನ ವಿನಾಯಿತಿ ಪಡೆದು ಈ ಪ್ರಕರಣಗಳನ್ನ ಇತ್ಯರ್ಥ ಮಾಡಿಕೊಳ್ಬೋದು. ಮತ್ತು ಅದೇ ರೀತಿ ಈ ಎಲೆಕ್ಟ್ರಿಕ್ ಬಿಲ್ಲು ಈ ಕೆಲವು ಡಿಸ್ಕಂಟಿನ್ಯೂ ಆಗಿರ್ತೈತೆ ಅಥವಾ ಡಿಸ್ಕನೆಕ್ಟ್ ಆಗಿರ್ತೈತೆ. ಅದನ್ನು ಪಾವತಿ ಮಾಡಿ ವಿನಾಯಿತಿ ಪಡೆದು ತಮ್ಮ ಇದನ್ನು ಇತ್ಯರ್ಥ ಮಾಡಿಕೊಳ್ಬೋದು ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದ ಮೇರೆಗೆ ಚಿಕ್ಕಮಗಳೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಒಳಪಟ್ಟ ಎಲ್ಲಾ ತಾಲೂಕು ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾಗುವಂತಹ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದರು. ಮದುವೆ ಬಂಧನವನ್ನು ಮುರಿಯುವುದು ನ್ಯಾಯಾಲಯದ ಕೆಲಸವಲ್ಲ. ಅಂತಿಮ ಹಂತದವರೆಗೂ ಪತಿ ಪತ್ನಿಯರಿಗೆ ಒಟ್ಟಾಗಿ ಜೀವಿಸಲು ತಿಳಿ ಹೇಳಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕಳೆದ ಲೋಕ ಅದಾಲತ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇರೆಯಾಗಿದ್ದ 9 ಜೋಡಿಗಳನ್ನು ಒಂದು ಮಾಡಲಾಗಿದೆ ಎಂದು ಹೇಳಿದರು. ಈಗ 14/12/2024 ಇನ್ನೂ 1 ತಿಂಗಳು ಕಾಲ ಐತೆ. ಕೆಲವರು ಸಮಸ್ಯೆ ಇದ್ರೂ ಕೋರ್ಟ್ಗೆ ಇನ್ನೂ ಬರದೇ ಇದ್ದರೆ ನೀವು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅರ್ಜಿ ಕೊಟ್ಟರೆ ಆ ಲೋಕಾದಾಲತ್ ಒಳಗಡೆ ನಿಮ್ಮ ಎದುರು ಪಾರ್ಟಿಗೆ ನೋಟಿಸ್ ಕೊಟ್ಟು ಇಲ್ಲಿ ಕರೆಸಿ ನೆಗೋಸಿಯೇಷನ್ ಮಾಡಿ ಆ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದು ಪ್ರೀ ಲಿಟಿಗೇಷನ್ ಕೇಸ್ ಅಂತ ಅಂದ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಇತ್ಯರ್ಥ ಮಾಡೋಂಥ ಅವಕಾಶ ಇದೆ. ಮತ್ತು ಈ ಲೋಕಾದಾಲತ್ ಸಂಬಂಧಪಟ್ಟಂತೆ ನಾವು ಈ ಮುನ್ಸಿಪಾಲಿಟಿಯಿಂದ ಕಸ ವಿಲೇವಾರಿ ಮಾಡಲಿಕ್ಕೆ ಉಪಯೋಗಿಸ್ತಾರಲ್ಲ, ಆ ವಾಹನದಲ್ಲಿ ಇದ್ರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಆಲಿಸ್ಕೊಂಡು ನಿಮಗೆ ಸಮಸ್ಯೆ ಇದ್ದರೆ ನ್ಯಾಯಾಲಯಕ್ಕೆ ಬೇಗ ಬರಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ ಮನವಿ ಮಾಡಿಕೊಡ್ತೀವಿ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಹನುಮಂತಪ್ಪರವರು ಮಾತನಾಡಿ 14ರಂದು ಜನತಾ ನ್ಯಾಯಾಲಯವಿದ್ದು ತಮ್ಮ ಸಮಸ್ಯೆಗಳಿಗೆ ಶೀಘ್ರ ರಾಜಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಚಿಕ್ಕಮಗಳೂರು ಜನತೆಯಲ್ಲಿ ನಾಗರಿಕ ಬಂಧುಗಳಲ್ಲಿ ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಮನವಿ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಇದೇ ವರ್ಷದ ಡಿಸೆಂಬರ್ 14ನೇ ತಾರೀಕಿನಂದು ರಾಷ್ಟ್ರೀಯ ಲೋಕ ಅದಾಲತ್ತು ನಡೆಯುತ್ತಿದ್ದು, ಈ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂತಹ ಎಲ್ಲ ಸಿವಿಲ್ ವ್ಯಾಜ್ಯಗಳು ಮತ್ತು ರಾಜಿಯಾಗಬಹುದಾದಂತಹ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಕೇಸುಗಳು, ದಾಂಪತ್ಯದ ಸಂಬಂಧಪಟ್ಟಿರ್ತಕ್ಕಂಥ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೀತಾ ಇರ್ತಕ್ಕಂತಹ ಕೇಸಸ್ಸು, ಅದೇ ರೀತಿಯಾಗಿ ಈ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಕೇಸಸ್ಸು, ಇಂತಹ ಎಲ್ಲ ಕೇಸುಗಳು ಸಹ ರಾಜಿ ಮೂಲಕ ಇತ್ಯರ್ಥಪಡಿಸ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಈ ರಾಜಿ ಮಾಡ್ಕೊಳ್ಳೋದ್ರಿಂದ ಜನರಿಗೆ, ಕಕ್ಷಿದಾರರಿಗೆ ಸಮಯದ ಉಳಿತಾಯ ಆಗ್ತದೆ ಮತ್ತು ಅವರು ಏನು ಕೋರ್ಟ್ಗೆ ಫೀಸನ್ನು ಕಟ್ಟಿರ್ತಾರೆ ಸಂಪೂರ್ಣ ಶುಲ್ಕವನ್ನು ನಾವು ವಾಪಸ್ಸು ಕೊಡ್ತಾ ಇದ್ದೀವಿ. ಈ ಕೋರ್ಟ್ನಲ್ಲಿ ಕೇಸಸ್ ಇತ್ಯರ್ಥಪಡಿಸ್ಕೊಳ್ಳೋದ್ರಿಂದ ಉಭಯ ಪಕ್ಷಗಾರರು ಸಹ ಗೆಲ್ಲತಕ್ಕಂಥ ಸಾಧ್ಯತೆ ಇರ್ತದೆ. ಆ ನಿಟ್ಟಿನಲ್ಲಿ ದ್ವೇಷವನ್ನು ಕಳಚಿ ಇಬ್ಬರು ಕೂಡ ಸಂಯಮದಿಂದ ಜೀವನ ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಅದೇ ರೀತಿಯಾಗಿ ಈ ಪ್ರೀ ಲಿಟಿಗೇಷನ್ ಕೇಸಸ್ ಅಂತಲೂ ನಾವು ತಗೊಳ್ತಾ ಇದ್ದೀವಿ. ಅಂದರೆ ಕೋರ್ಟ್ಗೆ ಕೇಸ್ ಹಾಕ್ಕೊಂಡು ಕೋರ್ಟ್ ಫೀಸ್ ಕಟ್ಟಿ ಲಾಯರ್ನ ಇಟ್ಕೊಂಡು ಕೇಸ್ ನಡೆಸೋದಕ್ಕಿಂತ ಪೂರ್ವದಲ್ಲಿನೇ ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಈ ವ್ಯಾಜ್ಯಪೂರ್ವ ಕೇಸಸ್ಸನ್ನು ಹಾಕ್ಕೊಂಡು ಬಂದ ಸಂದರ್ಭದಲ್ಲಿ ಎದುರುದಾರರಿಗೆ ನೋಟಿಸನ್ನು ಕಳಿಸಿ ಇಬ್ಬರನ್ನು ಕರೆಸಿ ಕೌನ್ಸಿಲಿಂಗ್ ಮಾಡ್ತೀವಿ.
ಆ ಕೌನ್ಸಿಲಿಂಗ್ನಲ್ಲಿ ಉಭಯತರು ಕೂಡ ರಾಜಿ ಸಂಧಾನಕ್ಕೆ ಒಪ್ಪಿಕೊಂಡ್ರು ಅಂತಂದರೆ ಅದು ಸಹ ರಾಜಿ ಆಗ್ತದೆ ಮತ್ತು ಆ ಸಂದರ್ಭದಲ್ಲಿ ನಾವು ಏನು ತೀರ್ಮಾನ ಆಗಿರ್ತದೆ ನೀವು ಹಾಕಿರ್ತಕ್ಕಂತಹ ರಾಜಿ ಪತ್ರದ ಪ್ರಕಾರವಾಗಿಯೇ ಡಿಗ್ರಿ ಆಗ್ತದೆ. ಈ ಹಿಂದೆ ನಾವು ಲೋಕ ಅದಾಲತ್ನಲ್ಲಿ ಮಾಡಿದ ಸಂದರ್ಭದಲ್ಲಿ 5% ವಿನಾಯಿತಿಯನ್ನು ನೀಡಲಾಗಿತ್ತು. ಸಾಕಷ್ಟು ಜನ ಇದರ ಸದುಪಯೋಗ ಪಡಿಸ್ಕೊಂಡ್ರು. ಹಾಗಾಗಿ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಆಗಿರ್ಬೋದು, ಕಂದಾಯ ಇಲಾಖೆಯಲ್ಲಿ ಕಟ್ಟತಕ್ಕಂತಹ ಯಾವುದೇ ತೆರಿಗೆಯನ್ನು ಕಟ್ಟಿದ ಸಂದರ್ಭದಲ್ಲಿ ಇದರ ರಿಯಾಯಿತಿಯನ್ನು ಸಹ ಪಡೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ವಕೀಲರ ಸಂಘದ ಅಧ್ಯಕ್ಷರಾದ ಸುಜೇಂದ್ರ ಲೋಕ ಅದಾಲತ್ನಲ್ಲಿ ಶೀಘ್ರವಾಗಿ ನ್ಯಾಯ ದೊರಕುವ ಭರವಸೆ ಹಾಗೂ ಅಮೂಲ್ಯ ಸಮಯವನ್ನು ಉಳಿಸುವ ಹಾಗೂ ಕಡಿಮೆ ಖರ್ಚಿನಲ್ಲಿ ನ್ಯಾಯ ದೊರಕುವ ನಿಟ್ಟಿನಲ್ಲಿ ರಾಜಿಯ ಮೂಲಕ ತಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಿ ಎಂದು ಮಾತನಾಡಿದರು. ಪ್ರತಿ ವರ್ಷ ನಡೀತಾ ಇರುವ ಹಾಗೆಯೇ ಈ ವರ್ಷ ಡಿಸೆಂಬರ್ 14ನೇ ತಾರೀಕು ರಾಷ್ಟ್ರದಾದ್ಯಂತ ಬೃಹತ್ ಲೋಕ್ ಅದಾಲತ್ ಅಂತಂದರೆ ಜನತಾ ನ್ಯಾಯಾಲಯವನ್ನು ಏರ್ಪಡಿಸಲಾಗಿದೆ. ನ್ಯಾಯಾಲಯದಲ್ಲಿ ಈಗಾಗಲೇ ನಡೀತಾ ಇರುವಂತಹ ಪ್ರಕರಣಗಳು, ನ್ಯಾಯಾಲಯಕ್ಕೆ ದಾಖಲ ಆಗಲಿರುವಂತಹ ಪ್ರಕರಣಗಳು ಅಥವಾ ವಿವಾದಗಳು ಏನೇ ಇದ್ದರೂ ಅದು ಖಾಸಗಿ ವ್ಯಕ್ತಿಗಳ ಮಧ್ಯದಲ್ಲೇ ಆಗಿರ್ಬೋದು, ಖಾಸಗಿ ವ್ಯಕ್ತಿ ಮತ್ತು ಇಲಾಖೆಯ ಮಧ್ಯದಲ್ಲೇ ಇರ್ಬೋದು, ಯಾವ ಪ್ರಕರಣಗಳು ರಾಜಿ ಮಾಡಿಕೊಳ್ಬಹುದಾದಂಥದ್ದು ಇರುತ್ತೆ ಅಂಥದ್ದನ್ನು ಈ ಲೋಕ ಅದಾಲತ್ ಏನಿದೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಶೀಘ್ರವಾಗಿ ನ್ಯಾಯ ಪಡ್ಕೊಳ್ಳುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಪ್ರಾಮಾಣಿಕ ಅಭಿಪ್ರಾಯ.